ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಕಾಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ಕೊಳ್ಳೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಕರ್ನಾಟಕ ವಿಧಾನಸಭೆಯಿಂದ ಬೇರೆ ಬೇರೆ ಪೋಸ್ಟ್ಗಳಿಗೆ ಕಾಲಾಗಿದೆ. ವಿವಿಧ ಹುದ್ದೆಗಳಿಗೆ ವಿವಿಧ ಕ್ವಾಲಿಫಿಕೇಷನ್ ಇರುವಂತಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದ್ದಾರೆ. ವಿಷಯನ ಕೊಡ್ತಾ ಇದ್ದಾರೆ. ಕರ್ನಾಟಕ ವಿಧಾನಸಭೆ ಸಚಿವಾಲಯದಲ್ಲಿ ಮಾತೃವೃಂದದಲ್ಲಿನ ವಿವಿಧ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತೇಳಿ. ಅಂದರೆ ಬೇರೆ ಬೇರೆ ವೃಂದದ ಹುದ್ದೆಗಳಿದ್ದಾವೆ, ಬೇರೆ ಬೇರೆ ಪೋಸ್ಟ್ಗಳಿದ್ದಾವೆ, ಬೇರೆ ಬೇರೆ ಕ್ವಾಲಿಫಿಕೇಷನ್ಗೆ ಬೇರೆ ಬೇರೆ ಥರದ ಪೋಸ್ಟ್ಗಳಿವೆ. ಅಂದರೆ ಇಲ್ಲಿ 7ನೇ ತರಗತಿ 4ನೇ ತರಗತಿಯಿಂದ ಹಿಡಿದು ಡಿಗ್ರಿ ಕ್ವಾಲಿಫಿಕೇಷನ್ ಕೂಡ ಬೇರೆ ಬೇರೆ ಪೋಸ್ಟ್ಗಳಿದ್ದಾವೆ. ಆ ಎಲ್ಲ ಪೋಸ್ಟ್ಗಳ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಇದರಲ್ಲೀಗ ಮೊದಲನೇ ಪೋಸ್ಟನ್ನು ಕೊಡಿದ ಅಧಿಕೃತವಾದ ಸೂಚನೆ 25/10/2024 ಹೊರಡಿಸಿದ್ದಾರೆ. ಇಲ್ಲಿ ಮೊದಲನೇ ಹುದ್ದೆಯನ್ನು ಪಡೆದಿರಲಿ ವರದಿಗಾರರು ಅಂತೇಳಿ. ಇಲ್ಲಿ ಹುದ್ದೆಗಳ ಸಂಖ್ಯೆ ಕನ್ನಡ ವರದಿಗಾರರಲ್ಲಿ 3 ಪೋಸ್ಟ್ಗಳಿದ್ದಾವೆ. ಅದೇ ಥರ ಆಂಗ್ಲ ವರದಿಗಾರರಲ್ಲಿ 1 ಪೋಸ್ಟ್ಗಳಿದೆ. ಅಂದರೆ ಕನ್ನಡ ರಿಪೋರ್ಟರ್ 3 ಪೋಸ್ಟ್ ಇದೆ, ಆಂಗ್ಲ ವರದಿಗಾರರ ಪೋಸ್ಟ್, ಇಂಗ್ಲೀಷ್ ರಿಪೋರ್ಟರ್ 1 ಹುದ್ದೆ ಇದೆ. ನೋಡ್ತಾ ಹೋಗೋಣ ಈ ಡೀಟೇಲ್ಸ್ ಏನೇನಿದೆ ಅಂತೇಳಿ. ವೇತನ ಶ್ರೇಣಿಯನ್ನು ಕೊಡ್ತಾರೆ 61,300 ರೂಪಾಯಿಂದ ಇಲ್ಲಿ 1,12,12,900 ರೂಪಾಯಿವರೆಗೂ ಕೂಡ ಇಲ್ಲಿ ವೇತನ ಶ್ರೇಣಿ ಇದೆ. ಈ ವೇತನ ಶ್ರೇಣಿ ಜೊತೆಯಲ್ಲಿ ನಿಮಗೆ ಈ ವಿಶೇಷ ಭತ್ಯೆಗಳು ಅವೆಲ್ಲವೂ ಕೂಡ ಇದೆ, ಅದೆಲ್ಲದೂ ಕೂಡ ಕೊಡ್ತಾ ಹೋಗ್ತಾರೆ. ಒಂದು ಒಳ್ಳೆ ಸ್ಯಾಲರಿ ಇರುವಂಥ ಒಂದು ಒಳ್ಳೆ ಪೋಸ್ಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕ್ಯಾಟಗರಿ 2Bಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಅದೇ ಥರ ಕ್ಯಾಟಗರಿ 2Aಗೆ ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಓಕೆ, ಇವರು 3 ಜನಕ್ಕೂ ಕೂಡ ಒಂದೊಂದು ಪೋಸ್ಟ್ಗಳನ್ನ ಇನ್ನೂ ರಿಸರ್ವೇಷನ್ ಇಟ್ಟಿದ್ದಾರೆ. ಓಕೆ, ಅದಾದಮೇಲೆ ಮೀಸಲಾತಿ ವರ್ಗೀಕರಣ ಆಂಗ್ಲ ವರದಿಗಾರ ಇಂಗ್ಲೀಷ್ ರಿಪೋರ್ಟರ್ ಪೋಸ್ಟಿಗೆ ಇಲ್ಲಿ 1 ಪೋಸ್ಟ್ ಇದೆ. ಆ 1 ಪೋಸ್ಟ್ ಯಾರಿಗೆ ಮೀಸಲಾತಿ ಅಂದರೆ ಪರಿಶಿಷ್ಟ ಜಾತಿ SC ಕ್ಯಾಟಗರಿಗೆ 1 ಪೋಸ್ಟ್ ಇದೆ. ಅದು ಇತರ SC ಅದರ್ಸಲ್ಲಿ 1 ಪೋಸ್ಟ್ ಮೀಸಲಾತಿನ ಇಟ್ಟಿದ್ದಾರೆ. ಅದೇ ಥರ ಇಲ್ಲಿ 2ನೇ ಹುದ್ದೆಯನ್ನು ಕೊಡ್ತಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಅಂತೇಳಿ. ಇದು ಕೂಡ 3 ಪೋಸ್ಟ್ಗಳಿದೆ. ಇಲ್ಲಿ ವೇತನ ಶ್ರೇಣಿಯನ್ನು ಕೊಡ್ತಾರೆ. ನೋಡ್ಕೊಳ್ಳಿ, 49,050 ರೂಪಾಯಿಂದ 92,500 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಇದ್ರ ಜೊತೆಲಿ ಈ ವಿಶೇಷ ಭತ್ಯೆಗಳು ಕೂಡ ಸೇರ್ಕೊಳ್ತವೆ. ಓಕೆ, ಇದರಲ್ಲಿ ಮೀಸಲಾತಿ ವರ್ಗೀಕರಣ ಒಟ್ಟು 3 ಪೋಸ್ಟ್ಗೆ ಡಿವೈಡ್ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ 1 ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿ ಇತರೆ ಶೆಡ್ಯೂಲ್ ಕ್ಯಾಸ್ಟ್ SC ಇತರೆಯವರಿಗೆ 1 ಪೋಸ್ಟ್ ಇದೆ. ಸಾಮಾನ್ಯ ಅಭ್ಯರ್ಥಿಗೆ ಕೂಡ ಇತರೆಯವರಿಗೆ ಮೀಸಲಾತಿ ಇದೆ 1 ಪೋಸ್ಟ್ ಅಂತೇಳಿ. ಅದೇ ಥರ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಇತರೆಗೆ ಕೂಡ 1 ಪೋಸ್ಟ್ ಇದೆ. ಟೋಟಲ್ 3 ಪೋಸ್ಟ್. ಅವ್ರಿಗೆ ಕ್ವಾಲಿಫಿಕೇಷನ್ ಇದೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಹುದ್ದೆ ಜಾಸ್ತಿ ಪೋಸ್ಟ್ ಇರುವಂಥ ಒಂದು ಹುದ್ದೆ ಅಂದರೆ ದಲಾಯತ್ ಅಂತೇಳಿ. ಇದು 16 ಪೋಸ್ಟ್ಗಳಿದ್ದಾವೆ. ಇದರ ವೇತನ ಶ್ರೇಣಿ 27,000 ರೂಪಾಯಿಂದ 46,675 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಇದ್ರ ಜೊತೆಗೆ ಬೇರೆ ಬೇರೆ ಭತ್ಯೆಗಳೆಲ್ಲವೂ ಕೂಡ ಸೇರಿಕೊಳ್ತೇವೆ. ಒಂದು ಒಳ್ಳೆಯ ಸ್ಯಾಲರಿ ಕೂಡ ಅಂದ್ಕೊಳ್ಳೋಣ. ಓಕೆ, ಒಟ್ಟು ಹುದ್ದೆಗಳು 16 ಹುದ್ದೆಗಳಿದ್ದಾವೆ. ಇಲ್ಲಿ ಪರಿಶಿಷ್ಟ ಜಾತಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಇತರೆಗೆ 1 ಪೋಸ್ಟ್ ಇದೆ. ಅದೇ ಥರ ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಅದೇ ಥರ ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಟೋಟಲ್ 3 ಪೋಸ್ಟ್. ಪರಿಶಿಷ್ಟ ಜಾತಿ SC ಕ್ಯಾಟಗರಿಗೆ 3 ಪೋಸ್ಟ್ ರಿಸರ್ವೇಷನ್ ಇಟ್ಟಿದ್ದಾರೆ. ಅದೇ ಥರ 2ನೇ ಕ್ಯಾಟಗರಿ ಇಲ್ಲಿ ಸಾಮಾನ್ಯ ಕ್ಯಾಟಗರಿ ಇದೆ. ಜನರಲ್ ಕ್ಯಾಟಗರಿಗೆ ಜನರಲಲ್ಲಿ ಇತರಿಗೆ 2 ಪೋಸ್ಟ್ ಇದೆ. ಅದರಲ್ಲಿ ಜನರಲ್ಗೆ ಮಹಿಳಾ ಅಭ್ಯರ್ಥಿಗೆ 3 ಪೋಸ್ಟ್ ಇದೆ. ಅದೇ ಥರ ಜನರಲ್ ಗ್ರಾಮೀಣ ಅಭ್ಯರ್ಥಿಗೆ 2 ಪೋಸ್ಟ್ ಇದೆ. ಒಂದು ಅಂಗವಿಕಲ ಅಭ್ಯರ್ಥಿಯಲ್ಲಿ ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಅಂತೇಳಿ ಕೊಟ್ಟಿದ್ದಾರೆ, ಅವರು 1 ಪೋಸ್ಟ್ ಇದೆ. ಒಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 8 ಹುದ್ದೆಗಳಿದ್ದಾವೆ ಇಲ್ಲಿ. ಓಕೆ, ಮುಂದಿನ ರಿಸರ್ವೇಷನ್ ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡ ಅಂದರೆ ಶೆಡ್ಯೂಲ್ ಟ್ರೈಬ್ಸ್ ಅಂತೇಳಿ ST ಕ್ಯಾಟಗರಿಗೆ ಇದರಲ್ಲಿ 1 ಪೋಸ್ಟ್ ಇದ್ದಾರೆ. ಟೋಟಲ್ 1 ಪೋಸ್ಟ್. ಓಕೆ, ಪ್ರವರ್ಗ 1 ಕ್ಯಾಟಗರಿ 1ಗೆ 1 ಪೋಸ್ಟ್ ಇದೆ. ಅದು ಕೂಡ ಇತರೆ 1 ಪೋಸ್ಟ್ ಇದೆ. ಪ್ರವರ್ಗ 2Aಗೆ ಇತರೆಯಲ್ಲಿ 1 ಪೋಸ್ಟ್ ಇದೆ. ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಟೋಟಲ್ 2 ಹುದ್ದೆಗಳಿದೆ. ಏನು ಪ್ರವರ್ಗ 2Aಗೆ. ಅದೇ ಥರ ಪ್ರವರ್ಗ 3Bಗೆ 1 ಪೋಸ್ಟ್ ಇದೆ. ಅದು ಪ್ರವರ್ಗ 3Bಯಲ್ಲಿ ಇತರೆಗೆ 1 ಪೋಸ್ಟನ್ನು ಮೀಸಲಿಟ್ಟಿದ್ದಾರೆ. ಈ ಥರ 16 ಪೋಸ್ಟ್ಗಳನ್ನ ಮೀಸಲಾತಿಗೆ ಇಟ್ಟಿದ್ದಾರೆ. ಮುಂದಿನ ಹುದ್ದೆ ಸ್ವೀಪರ್ ಅಂತೇಳಿ. ಇಲ್ಲಿ ಒಟ್ಟು ಹುದ್ದೆ 1 ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೇತನ ಶ್ರೇಣಿಯನ್ನು ಕೊಡ್ತಾರೆ 27,000 ರೂಪಾಯಿಂದ 46,675 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇದೆ. ಇದ್ರ ಜೊತೆಲಿ ಬೇರೆ ಬೇರೆ ಥರದ ಭತ್ಯೆಗಳೆಲ್ಲವೂ ಕೂಡ ಸಿಗ್ತಾ ಹೋಗ್ತವೆ. ಒಂದು ಒಳ್ಳೆ ಸ್ಯಾಲರಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಮೀಸಲಾತಿ ವರ್ಗೀಕರಣ ಕಡೆ ಕೊಟ್ಟಿದ್ದಾರೆ 1 ಪೋಸ್ಟ್ ಇರೋದ್ರಿಂದ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಇಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಇತರೆಯಲ್ಲಿ ಮೀಸಲಾತಿ ಇಟ್ಟಿದ್ದಾರೆ. ಒಟ್ಟು ಹುದ್ದೆ 1. ಓಕೆ, ಮುಂದಿನ ಮಾಹಿತಿ ನೋಡ್ತಾ ಒಟ್ಟು ಇಲ್ಲಿ 4 ತರಹದ ಬೇರೆ ಬೇರೆ ಥರದ ಹುದ್ದೆಗಳನ್ನು ಕೊಟ್ಟಿದ್ದಾರೆ. 4 ಹುದ್ದೆಗಳಿಗೂ ಕೂಡ 4 ತರಹದ ಹುದ್ದೆಗಳಿಗೂ ಕೂಡ ಬೇರೆ ಬೇರೆ ಕ್ವಾಲಿಫಿಕೇಷನ್ ಇದೆ. ಆ ಕ್ವಾಲಿಫಿಕೇಷನ್ ಇದೆ, ಕೊನೆಯ ದಿನಾಂಕ ಯಾವಾಗ, ಅಪ್ಲಿಕೇಶನ್ ಹಾಕೋದಾಗಿ ಈ ಎಲ್ಲ ಮಾಹಿತಿನ ನೋಡ್ತಾ ಹೋಗೋಣ. ಓಕೆ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ 25/11/2024. ಅಂದರೆ ನವೆಂಬರ್ 25 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಆ ದಿನಾಂಕದೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಅರ್ಜಿ ಸಲ್ಲಿಸಬೇಕಾದ ವಿಳಾಸವನ್ನು ಕೊಡ್ತಾ ಇದ್ದಾರೆ. ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಅಂಚೆಪೆಟ್ಟಿಗೆ ಸಂಖ್ಯೆ 5074, ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು 560001 ಅಂತೇಳಿ. ಓಕೆ, ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ ವಿಳಾಸವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ನೀವು ಆಫ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಅಂದರೆ ಅಪ್ಲಿಕೇಶನ್ನ ನೀವು ಅಲ್ಲಿ ಬುಕ್ ಸ್ಟಾಲ್ ಸಿಗುತ್ತೆ, ಅದನ್ನು ಕೊಂಡ್ಕೊಂಡು ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿ ಅಪ್ಲಿಕೇಶನ್ನ ಈ ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಇದ್ರ ಕೂಡ
ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಿ ಹಾಕಿ ಅಭ್ಯಾಸ ಆಗಿದೆ. ಇಲ್ಲಿ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಇಲ್ಲ ನೆನಪಿರಲಿ ನಿಮಗೆ. ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ, ನೀವು ಪುಸ್ತಕ ಮಳಿಗೆಯಲ್ಲಿ ಕೊಂಡುಕೊಂಡು ಅದನ್ನು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಎಲ್ಲಿ ಕೊಂಡ್ಕೊಳ್ಬೇಕು, ಏನಿದೆ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ವಿಧಾನಸಭೆ ಸಚಿವಾಲಯದ ನೇಮಕಾತಿ ಸೇವಾ ಷರತ್ತುಗಳು ನಿಯಮಗಳು 2003 ಅನುಸಾರ ಮೇಲ್ಕಂಡ ಹುದ್ದೆಗಳ ಭರ್ತಿಗಾಗಿ ಅರ್ಹತೆಯುಳ್ಳ ಅಭ್ಯರ್ಥಿಗಳು ಅರ್ಜಿ ನಮೂನೆ 1ರ ದ್ವಿಪ್ರತಿಯಲ್ಲಿ ಅರ್ಜಿಗಳನ್ನು ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಪಡೆದು ವಿಧಾನಸಭೆ ಸಚಿವಾಲಯಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಲ್ಲಿಸಬೇಕು ಅಂತೇಳಿ. ಓಕೆ, ಇಲ್ಲಿ ಬ್ರಾಕೆಟಲ್ಲಿ ಕೊಡ್ತಾ ಇದ್ದಾರೆ ಅರ್ಜಿ ನಮೂನೆಯು ಸರ್ಕಾರಿ ಮುದ್ರಣಾಲಯದಲ್ಲಿ ದೊರೆಯುವುದು ಅಂತೇಳಿ. ಇಲ್ಲಿ ಅರ್ಜಿ ನಮೂನೆ 1 ಅಂತೇಳಿ ಕೊಟ್ಟಿದ್ರೆ ದ್ವಿಪ್ರತಿ ಅಂದರೆ 2 ಕಾಪೀಸ್ ಇರಬೇಕಾಗುತ್ತೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕೂಡ 2 ಕಾಪಿ ಇರಬೇಕಾಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಕೂಡ ಎರಡು ಕಾಪಿ ಮಾಡಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ 2 ಕಾಪಿಯನ್ನು ಮಾಡಿಕೊಂಡು ಮೇಲ್ಕಂಡ ವಿಳಾಸಕ್ಕೆ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸರ್ಕಾರಿ ಮುದ್ರಣಾಲಯದಲ್ಲಿ ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ನಿಮ್ಮೂರಲ್ಲಿರುವಂತಹ ಪುಸ್ತಕ ಮಳಿಗೆಯಲ್ಲಿ ಕೂಡ ಸಿಗ್ಬೋದಾಗುತ್ತೆ, ಅಲ್ಲಿಂದ ತರಿಸ್ಕೊಂಡು ಮಾರಾಟ ಮಾಡೋದು. ಈ ಸರ್ಕಾರಿ ಪುಸ್ತಕ ಇನ್ನು ಮುದ್ರಣಾಲಯ ಅಂದ್ಕೊಂಡ್ರೆ ನೀವು ಬೆಂಗಳೂರಲ್ಲಿ ವಿಕಾಸಸೌಧದ ಬಳಿ ಹೋದರೆ ಅಲ್ಲಿ ಕೆಳಮಹಡಿಯಲ್ಲಿ ಇಲ್ಲಿ ಸರ್ಕಾರಿ ಮುದ್ರಣಾಲಯ ಇದೆ, ಅಲ್ಲಿ ಈ ಅರ್ಜಿ ಸಿಗುತ್ತೆ. ಓಕೆ, ಬೇರೆ ಬೇರೆ ಪುಸ್ತಕ ಮಳಿಗೆಯಲ್ಲಿ ಕೂಡ ಸಿಗೋ ಸಾಧ್ಯತೆ ಇದೆ, ನೀವು ವಿಚಾರಿಸಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ ವಿಳಾಸವನ್ನು ಮತ್ತೊಂದು ಸರಿ ನೋಡ್ಕೊಳ್ಳಿ. ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಅಂಚೆ ಪೆಟ್ಟಿಗೆ ಸಂಖ್ಯೆ 5074, ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು. ಈ ವಿಳಾಸಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಪಿನ್ ಕೋಡ್ ಸಂಖ್ಯೆನ ನೋಡ್ಕೊಳ್ಳಿ 560001 ಅಂತೇಳಿ. ಓಕೆ, ವಿದ್ಯಾರ್ಹತೆಯನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಹತೆ ಏನೇನಿದೆ, ಮೊದಲನೇ ಹುದ್ದೆಯನ್ನು ನೋಡಿದ್ವಲ್ಲ ವರದಿಗಾರರು ಅಂತೇಳಿ, ಅದು ಈ ಕನ್ನಡ ವರದಿಗಾರರಿದ್ದಾರೆ, ಆಂಗ್ಲ ವರದಿಗಾರರು, ಇಂಗ್ಲೀಷ್ ವರದಿಗಾರರಿದ್ದಾರೆ. ಅದ್ರ ಏನು ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋಣ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕಂತೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿರುವ ಪ್ರವೀಣ ದರ್ಜೆಯ ಕನ್ನಡ ಶೀಘ್ರಲಿಪಿ ಹಾಗೂ ಪ್ರೌಢ ದರ್ಜೆಯ ಕನ್ನಡ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಹಿಂದಿ ಪ್ರವೀಣ ದರ್ಜೆಯಲ್ಲಿ ಶೀಘ್ರಲಿಪಿಯಲ್ಲಿ ಉತ್ತೀರ್ಣರಾದವರಿಗೆ ಆದ್ಯತೆ ನೀಡಲಾಗುವುದು. ಮೊದಲನೇ ಪಾಯಿಂಟನ್ನು ಕೊಡ್ತಾ ಇದರಲ್ಲಿ ಡಿಗ್ರಿ ಪಾಸ್ ಆಗಿರಬೇಕು ಅಂತೇಳಿ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕಂದ್ರೆ ನೀವು ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಅದ್ರ ಜೊತೆಲಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದ ಒಂದು ಕೋರ್ಸ್ ಇದೆ, ಅಲ್ಲಿ ಟೈಪ್ ರೈಟಿಂಗ್ ಕೋರ್ಸ್ ಜೊತೆಯಲ್ಲೇ ಶಾರ್ಟ್ ಹ್ಯಾಂಡ್ ಅಂತ ಇದೆ. ಓಕೆ, ಆ ಶಾರ್ಟ್ ಹ್ಯಾಂಡನ್ನು ನೀವು ಪಾಸ್ ಮಾಡ್ಕೊಂಡಿದ್ರೆ ಮಾತ್ರ ಈ ಪೋಸ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಈಗ ತುಂಬ ಕಾಂಪಿಟೇಷನ್ ಕಡಿಮೆ ಅಂತ ಅನಿಸುತ್ತೆ, ಯಾಕಂದರೆ ಇವಾಗ ಟೈಪ್ ರೈಟಿಂಗು ಶಾರ್ಟ್ ಹ್ಯಾಂಡ್ ಕೋರ್ಸ್ಗಳನ್ನ ಮಾಡ್ಕೊಳ್ಳೋರ ಸಂಖ್ಯೆನೂ ಕೂಡ ತುಂಬ ಕಡಿಮೆ ಇದೆ. ಕಾಂಪಿಟೇಷನ್ ಕಡಿಮೆ ಇರುವಂಥ ಒಂದು ಕೋರ್ಸ್ ಅಂತ ಅಂದ್ಕೊಳ್ಳೋಣ. ಈ ಹುದ್ದೆಗೆ ನೀವು ಈ ಕ್ವಾಲಿಫಿಕೇಷನ್ ಇದ್ರೆ ಈಸಿಯಾಗಿ ಆಯ್ಕೆ ಆಗ್ಬೋದು. ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು ಜಾಬ್ ಆಗಿದೆ ಇದು. ಓಕೆ, ಅದೇ ಥರ ಆಂಗ್ಲ ವರದಿಗಾರನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ರಿಪೋರ್ಟರ್ಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು. ಅದರ ಜೊತೆಗೆ ಆಂಗ್ಲ ವರದಿಗಾರರಿಗೆ ಕನ್ನಡ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿರುವ ಪ್ರವೀಣ ದರ್ಜೆಯ ಆಂಗ್ಲ ಶೀಘ್ರಲಿಪಿ ಹಾಗೂ ಪ್ರೌಢ ದರ್ಜೆಯ ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಹಿಂದಿ ಪ್ರವೀಣ ದರ್ಜೆಯಲ್ಲಿ ಶೀಘ್ರಲಿಪಿಯಲ್ಲಿ ಉತ್ತೀರ್ಣರಾದವರಿಗೆ ಆದ್ಯತೆ ನೀಡಲಾಗುವುದು ಅಂತೇಳಿ. ಅಂದರೆ ಇಂಗ್ಲೀಷ್ ರಿಪೋರ್ಟರ್ ಆಗಬೇಕಂದ್ರೆ ನೀವು ಇಂಗ್ಲೀಷ್ನಲ್ಲಿ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ, ಎನಿ ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಪ್ರೌಢ ಶಿಕ್ಷಣ ಪರೀಕ್ಷೆ ನಡೆಸಿರುವ ಪ್ರವೀಣ ದರ್ಜೆ ಆಂಗ್ಲ ಶೀಘ್ರಲಿಪಿ ಅಂತೇಳಿ, ಅಂದರೆ ಇಂಗ್ಲೀಷ್ ಶಾರ್ಟ್ ಹ್ಯಾಂಡಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಅದ್ರ ಜೊತೆಲಿ ಬೆರಳಚ್ಚು ಪರೀಕ್ಷೆಯಲ್ಲಿ ಕನ್ನಡ ಪ್ರೌಢ ದರ್ಜೆಯ ಆಂಗ್ಲ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಇಂಗ್ಲೀಷ್ ಸೀನಿಯರ್ ಟೈಪ್ ರೈಟಿಂಗ್ ಕೋರ್ಸ್ ಪಾಸ್ ಆಗಿರಬೇಕಾಗುತ್ತೆ. ಇದು ಕೂಡ ಇನ್ನೊಂದು ಆಪ್ಷನ್ ಕೊಟ್ಟರೆ ಹಿಂದಿ ಪ್ರವೀಣ ದರ್ಜೆ ಶೀಘ್ರಲಿಪಿಯಲ್ಲಿ ಉತ್ತೀರ್ಣರಾದವರಿಗೆ ಆದ್ಯತೆ ನೀಡಲಾಗುವುದು. ನೀವು ಇಂಗ್ಲೀಷಲ್ಲಿ ಪಾಸ್ ಆಗಿರ್ತೀರಾ, ಆದರೆ ಅಕಸ್ಮಾತ್ ಯಾರೊಬ್ಬರು ಹಿಂದಿಯಲ್ಲಿ ಶಾರ್ಟ್ ಹ್ಯಾಂಡ್ ಏನಾದ್ರು ಪಾಸ್ ಆಗಿದ್ದರೆ ಅವರಿಗೆ ಮೊದಲನೇ ಆದ್ಯತೆ ಸಿಗುತ್ತೆ. ಅದು ಕೂಡ ಒಂದು ಆ್ಯಡೆಡ್ ಅಡ್ವಾಂಟೇಜಸ್. ನೀವು ಕನ್ನಡ ಇಂಗ್ಲೀಷ್ ಜೊತೆಲಿ ಹಿಂದಿನೂ ಮಾಡ್ಕೊಂಡಿದ್ರೆ ಈ ಥರ ಆಪ್ಷನ್ಸ್ ತುಂಬ ಇರುತ್ತೆ. ಓಕೆ, 3ನೇ ಪೋಸ್ಟಿಗೆ ಏನು ಕ್ವಾಲಿಫಿಕೇಷನ್ ಅಂದರೆ ನೋಡ್ತಾ ಹೋಗೋಣ. ಇಲ್ಲಿ ಅಂದರೆ 2ನೇ ಪೋಸ್ಟಿಗೆ ಕಂಪ್ಯೂಟರ್ ಆಪರೇಟರ್ ಅಂತ ಇದೆ. ಅಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಸ್ನಾತಕ ಪದವಿ ಅಂದರೆ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ, ಆ ಕೋರ್ಸ್ ಪಾಸ್ ಆಗಿರಬೇಕು. ಅಥವಾ ಅದಾಗಿರಲಿಲ್ಲ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ BSc ಪದವಿಯನ್ನು ಹೊಂದಿರಬೇಕು. BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದ್ದರೂ ಕೂಡ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್, ಅಥವಾ BSc ಎಲೆಕ್ಟ್ರಾನಿಕ್ಸ್ ಆಗಿದ್ದರೂ ಕೂಡ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇರ್ತೀರಾ. ಓಕೆ, ಇದು ಕೂಡ ಒಂದು ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು ಸೆಕ್ಯೂರ್ ಜಾಬ್ ಅಂತ ಅಂದ್ಕೊಳ್ಳೋಣ. ಓಕೆ, 3ನೇ ಪೋಸ್ಟ್ ಹೆಚ್ಚು ಹುದ್ದೆಗಳಿರುವಂತಹ ಪೋಸ್ಟ್ ದಲಾಯಿತ್ ಅಂತೇಳಿ. ಈ ಪೋಸ್ಟ್ಗೆ ಕ್ವಾಲಿಫಿಕೇಷನ್ 7ನೇ ತರಗತಿ ಉತ್ತೀರ್ಣರಾಗಿರ್ಬೇಕು. 7ನೇ ತರಗತಿ ಪಾಸ್ ಆಗಿದ್ರೆ ನೀವು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಾ. ಅದೇ ಥರ ನೆಕ್ಸ್ಟ್ ಪೋಸ್ಟ್ ಇದೆ ಸ್ವೀಪರ್ ಅಂತೇಳಿ. ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು 4ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ ಅಂತೇಳಿ. ಓಕೆ, ಇದಿಷ್ಟು ಕೂಡ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗ್ತಾಗುತ್ತೆ. ಕಡಿಮೆ ಪೋಸ್ಟ್ ಇದೆ ಅಂತ ನೀವು ಅಂದ್ಕೊಳ್ಳೋದು ಬೇಡ, ಯಾಕೆಂದರೆ ನೀವು ಈ ಪೋಸ್ಟಿಗೆ ಕಾಂಪಿಟೇಷನ್ ಕೂಡ ಅಷ್ಟೇ ಕಡಿಮೆ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಮಾಡ್ಬೋದಾಗುತ್ತೆ. ಓಕೆ, ವಯೋಮಿತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ತಾ ಇದೆ. ಇಲ್ಲಿ ಏಜ್ ಎಷ್ಟಾಗಿರಬೇಕಾಗುತ್ತೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ? ನಮಗೆಲ್ಲ ಗೊತ್ತಿರೋಂಗೆ ಕನಿಷ್ಠ ವಯಸ್ಸು 18 ವರ್ಷ ಪೂರೈಸಬೇಕಾಗುತ್ತೆ. 18 ವರ್ಷ ಕಂಪ್ಲೀಟ್ ಆಗಿರೋರು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್, ಫಸ್ಟ್ ಕ್ರೈಟೀರಿಯಾ. ಆಮೇಲೆ ಮ್ಯಾಕ್ಸಿಮಮ್ ಏಜ್ ಎಷ್ಟಾಗಿರ್ಬೇಕಂತ ನೋಡ್ತಾ ಹೋಗಿದ್ದಾರೆ. ಜನರಲ್ ಕ್ಯಾಟಗರಿಯವರಾದರೆ 38 ವರ್ಷ ಪಾಸ್ ಆಗಿರಬೇಕಾಗುತ್ತೆ. ಅದೇ ಥರ ಪ್ರವರ್ಗ 2A, 2B, 3A, 3B ಆದರೆ 38 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಅದೇ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷದ ಒಳಗಡೆ ಇರುವವರು ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್. ಮತ್ತೊಂದು ಸರಿ ನೋಡ್ಕೊಳ್ಳಿ,
ಸಾಮಾನ್ಯ ವರ್ಗದವರು 35 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಪ್ರವರ್ಗ 2A 2B 3A 3B ಇರೋರು 38 ವರ್ಷದ ಒಳಗೆ ಇರಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರು 40 ವರ್ಷದ ಒಳಗಿದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್. ಓಕೆ, ವಿಶೇಷ ಸೂಚನೆ ಕೊಡ್ತಿದ್ದಾರೆ. ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ ಪ್ರಕಾರ 3 ವರ್ಷಗಳ ಸಡಿಲಿಕೆ ನೀಡಿದೆ. ವಯೋಮಿತಿ ಸಡಿಲಿಕೆ ಒಂದು ಬಾರಿಗೆ ಮಾತ್ರ ಸೀಮಿತವಾಗಿದೆ. ಅಂದರೆ ಬೇರೆ ಬೇರೆ ಜನರಿಂದ ಇಲ್ಲಿ ಅಪ್ಲಿಕೇಶನ್ ಹಾಕಿ ಏಜಲ್ಲಿ ರಿಯಾಯಿತಿನ ಕೊಟ್ಟಿದ್ದಾರೆ. ಇದೊಂದು ಸಾರಿ ಮಾತ್ರ 3 ವರ್ಷಗಳ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ 3 ವರ್ಷ ಸಡಿಲಿಕೆ ಆ್ಯಡ್ ಮಾಡ್ಕೊಂಡ್ರೆ 3 ವರ್ಷಗಳ ಹೆಚ್ಚು ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಸರ್ಕಾರಿ ಇಲಾಖೆಗಳು ಈಗಾಗಲೇ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ತಮ್ಮ ನೇಮಕಾತಿ ಪ್ರಾಧಿಕಾರದ ಮೂಲಕ ಅನುಬಂಧ ಡಿ ಪ್ರಮಾಣ ಪತ್ರದಲ್ಲಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು. ಅಂದರೆ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ, ನಾನು ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಪರ್ಮಿಷನ್ ತಗೊಂಡು ಕೊನೆಯ ದಿನಾಂಕದೊಳಗೆ, ನಿಗದಿತ ಕೊನೆಯ ದಿನಾಂಕದೊಳಗೆ ಅಂತೇಳಿ ಕೊಟ್ಟಿದ್ದಾರೆ. ಆ ಲಾಸ್ಟ್ ಡೇಟ್ ಒಳಗೆ ನೀವು ಪರ್ಮಿಷನ್ ತಗೊಂಡು ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1970 ಪ್ರಕಾರ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳ ನೇಮಕಾತಿ 161 ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹರಾಗಿರುತ್ತಾರೆ ಅಂತೇಳಿ. ಅಂದರೆ ಕೆಲವೊಂದು ರೂಲ್ಸ್ಗಳಿರುತ್ತೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಂತೇಳಿ. ಆ ರೂಲ್ಸ್ ಪ್ರಕಾರ ಇರಿದ್ರೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಅರ್ಹತಾ ಷರತ್ತುಗಳು ಕೊಟ್ಟಿದ್ದಾರೆ. ಎಲ್ಲ ಪೋಸ್ಟ್ಗಳಿಂದ ಇದಕ್ಕೂ ಕೂಡ ಅರ್ಹತಾ ಷರತ್ತುಗಳಿರ್ತವೆ. ಈ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿದೆ. ನೀವು ಯಾವುದೇ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬೇಕಾಗಿದ್ರೂ ಕೂಡ ನೀವು ಮೊದಲನೇದಾಗಿ ನೋಟಿಫಿಕೇಶನ್ ಓದ್ಕೋಬೇಕಾಗುತ್ತೆ. ಆ ನೋಟಿಫಿಕೇಶನ್ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯ ವಿಧಾನ. ಓಕೆ, ಅರ್ಜಿ ಶುಲ್ಕವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಯಾವುದೇ ಫೀಸ್ ಇಲ್ಲ ಅಪ್ಲಿಕೇಶನ್ ಹಾಕಕ್ಕೆ. SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ. ಉಳಿದ ಸಾಮಾನ್ಯ ವರ್ಗದ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಕ್ರಾಸ್ ಮಾಡಿದ ₹500 ಇಂಡಿಯನ್ ಪೋಸ್ಟಲ್ ಆರ್ಡರನ್ನು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು 560001 ಇವರ ಹೆಸರಿನಲ್ಲಿ ಖರೀದಿಸಿ ಅರ್ಜಿಯಲ್ಲಿ ವಿವರದೊಂದಿಗೆ ಲಗತ್ತಿಸತಕ್ಕದ್ದು. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ ಅಂತೇಳಿ. ಇಲ್ಲಿ ಫೀಸ್ ಬಗ್ಗೆ ನೋಡ್ತಾ ಹೋಗಿ ಇಲ್ಲಿ ಪರಿಶಿಷ್ಟ SC ST ಮತ್ತು ಕ್ಯಾಟಗರಿ 1ಗೆ ಯಾವುದೇ ಶುಲ್ಕ ಇಲ್ಲ. ಉಳಿದ ವರ್ಗದವರಿಗೆ ಇಲ್ಲಿ ನೀವು ಇಷ್ಟು ದಿವಸ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಿ, ಆನ್ಲೈನಲ್ಲಿ ಏನು ಪೇಮೆಂಟ್ ಮಾಡ್ತಾ ಗೂಗಲ್ ಪೇ, ಫೋನ್ಪೇ ಅಥವಾ ATM ಕಾರ್ಡ್ ಯಾವುದೂ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ತಾ ಇದ್ರಿ. ಆದರೆ ಇಲ್ಲಿ ಕೊಡ್ತಾ ಇದ್ದಾರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಂತೇಳಿ IPO ಅಂತ ಒಂದು ಸಿಗ್ತಾ ಹೋಗುತ್ತೆ. ಆ IPO ನಿಮಗೆ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ. ಆ ಪೋಸ್ಟ್ ಆಫೀಸಲ್ಲಿ ಸಿಗುವಂಥ IPO ₹500 ಮೌಲ್ಯದಾಗಿರಬೇಕಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ನೀವು ಪೋಸ್ಟ್ ಆಫೀಸಿಗೆ ₹500 IPO ಕೊಟ್ಟಿದ್ರೆ, ಇಂಡಿಯನ್ ಪೋಸ್ಟಲ್ ಆರ್ಡರ್ನ ಕೊಟ್ಟಿದ್ರೆ ಅವ್ರು ಕೊಡ್ತಾರೆ. ಅದು ಯಾರ ಹೆಸರಿಗೆ ಇರಬೇಕಾಗಿದ್ದರೆ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭಾ ಸಚಿವಾಲಯ, ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು. ಆಮೇಲೆ ಕೈಯಲ್ಲಿ ಬರೆಯೋದಷ್ಟೇ ಅಲ್ಲ. ಓಕೆ, ಅದನ್ನು ಆ ಹೆಸರಿಗೆ ಖರೀದಿಸಿ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಹಾಕಿ ಅಪ್ಲಿಕೇಶನ್ ಜೊತೆಗೆ ಇದನ್ನು ಕೂಡ ಇಟ್ಟು ಒಂದು ಚೆಕ್ ಥರ ಇರುತ್ತೆ ಅಥವಾ ಚೆಕ್ ಅದು DD ಥರ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಅದನ್ನು ಅದರೊಳಗಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಓಕೆ, ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಕೆಳಗೆ ತಿಳಿಸಿರುವ ಜೆರಾಕ್ಸ್ ಪ್ರತಿಗಳನ್ನು ದ್ವಿಪ್ರತಿಯಲ್ಲಿ ತಪ್ಪದೆ ಲಗತ್ತಿಸಬೇಕು ಅಂತೇಳಿ 2 ಕಾಪಿ ಇರಬೇಕಾಗುತ್ತೆ. ಅದನ್ನು ಅರ್ಜಿ ಜೊತೆಗೆ ನೀವು ಹಾಕಬೇಕಾಗುತ್ತೆ. ಹುಟ್ಟಿದ ತಾರೀಕಿನ ಆಧಾರದ ದಾಖಲೆ ಪ್ರತಿ, ಅಂದರೆ ನೀವು SSLC ಡಾಕ್ಯುಮೆಂಟಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಅದನ್ನು ಕಡ್ಡಾಯವಾಗಿ ಹಾಕಲೇಬೇಕಾಗುತ್ತೆ. ಹುದ್ದೆಗಳಿಗೆ ಸೂಚಿಸಲಾಗಿರುವ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಅಂಕಪಟ್ಟಿ ಹಾಗೂ ಪ್ರಮಾಣ ಪತ್ರಗಳ ನಕಲು ಪ್ರತಿ ಮತ್ತು ಇತರೆ ಪ್ರಮಾಣ ಪತ್ರಗಳ ನಕಲು ಪ್ರತಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ವಿದ್ಯಾರ್ಥಿ ಸಂಬಂಧಪಟ್ಟ ಅಂಕಪಟ್ಟಿಗಳು, ಅಂದರೆ ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ 7ನೇ ತರಗತಿ ಅಂಕಪಟ್ಟಿ ಅಥವಾ 4ನೇ ತರಗತಿ ಅಂಕಪಟ್ಟಿ ಇವೆಲ್ಲ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕಾಗುತ್ತೆ. ಆ ನಕಲು ಪ್ರತಿ ಅಂತ ಜೆರಾಕ್ಸ್ ಪ್ರತಿಗಳನ್ನ ಇದರ ಜೊತೆಲಿ ಇತರೆ ವಿದ್ಯಾರ್ಹತೆ ಪ್ರಮಾಣ ಪತ್ರಗಳು, ನೀವು ಡಿಗ್ರಿ ಪಾಸ್ ಕೊಟ್ಟಿದ್ದಾರೆ, ಜೊತೆಲಿ ನೀವು ಟೈಪಿಂಗ್ ಕೋರ್ಸ್ ಪಾಸ್ ಆಗಿರಬೇಕು, ಶಾರ್ಟ್ ಹ್ಯಾಂಡ್ ಆಗಿರಬೇಕು ಅಂತೇಳಿ ಅದ್ರ ಸರ್ಟಿಫಿಕೇಟ್ ಕೂಡ ಇರಬೇಕಾಗಿದೆ ಅಂತೇಳಿ. ಓಕೆ, ಅರ್ಜಿ ನಮ್ಮಲ್ಲಿ ನಿಗದಿಪಡಿಸಿರುವ ನಡೆದೆಯ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪತ್ರಾಂಕಿತ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಶಾಲಾ ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು, ರಾಜ್ಯಸಭೆ, ಲೋಕಸಭೆ ಸದಸ್ಯರು, ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯರು ಇವರುಗಳಲ್ಲಿ ಯಾರೇ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಇತ್ತೀಚಿನ, ಅಂದರೆ ಕೊಟ್ಟಿದ್ದರಲ್ಲಿ 6 ತಿಂಗಳ ಅವಧಿಯ ಮೀರದಂತೆ ನಡೆದ ಪ್ರಮಾಣ ಪತ್ರಗಳು ಶಾಲಾ ನಡವಳಿಕೆ ಪ್ರಮಾಣ ಪತ್ರಗಳು ಅಂತಾರೆ. ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒಂದು ಸ್ಕೂಲಿಂದ ಆಗಿರಬೇಕಾಗಿದೆ. ಇನ್ನೊಂದು ವೈದ್ಯಾಧಿಕಾರಿಗಳು, ಪತ್ರಾಂಕಿತ ಅಧಿಕಾರಿಗಳು, ಇವರು ಯಾರು ಗೆಸ್ಟೆಡ್ ಆಫೀಸರ್ ಯಾರು ಕೂಡ ಆಗಿರ್ಬೋದು, ಅಥವಾ MLA MP ಇವರಿಂದ ಪಡೆದಂತಹ ಪ್ರಮಾಣ ಪತ್ರ, ನಡೆದ ಪ್ರಮಾಣ ಪತ್ರ ಅದು 6 ತಿಂಗಳ ಒಳಗಡೆ ಇರಬೇಕಾಗಿತ್ತು ಅಂತ ಕೊಟ್ಟಿದ್ದಾರೆ. 6 ತಿಂಗಳೊಳಗೆ ಇರುವಂಥ ನಡೆದ ಪ್ರಮಾಣ ಪತ್ರವನ್ನು ಕೂಡ ಇದ್ರ ಜೊತೆ ಸಲ್ಲಿಸಬೇಕಾಗುತ್ತೆ. ಅದ್ರ ಜೊತೆಲಿ ಜಾತಿ ಪ್ರವರ್ಗ ದೃಢೀಕರಿಸುವ ಪ್ರಮಾಣ ಪತ್ರದ ನಕಲು ಪ್ರತಿಯನ್ನು ಸರ್ಕಾರದ ನಿಗದಿಪಡಿಸುವ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು ಅಂತೇಳಿ. ಅಂದರೆ ಕ್ಯಾಸ್ಟ್ ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ ಹೇಳಿರುತ್ತಲ್ಲ, ಅದನ್ನು ಕೂಡ ಅಪ್ಲಿಕೇಶನ್ ಜೊತೆಗೆ ಹಾಕಲೇಬೇಕಾಗುತ್ತೆ. ಅದರ ಜೊತೆಲಿ 1ರಿಂದ 10ನೇ ತರಗತಿಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿದ್ದಕ್ಕಾಗಿ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಯಿಂದ ಪಡೆದ ಪ್ರಮಾಣ ಪತ್ರ, ದೃಢೀಕರಣ ಪ್ರಮಾಣ ಪತ್ರ ಅಂತೇಳಿ. ಓಕೆ, 1 to 10 ನೀವು ರೂರಲ್ ಏರಿಯಾದಲ್ಲಿ ಏನಾದರೂ ಓದಿದರೆ ಅದಕ್ಕೂ ಕೂಡ ಅದು ಏನು ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ದೃಢೀಕರಣ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತೆ. ಓಕೆ, ಅರ್ಜಿಗಳನ್ನು ನಮೂನೆ 1ರ ದ್ವಿಪ್ರತಿಯಲ್ಲಿ ಅಗತ್ಯವುಳ್ಳ ದಾಖಲೆಗಳನ್ನು ಲಗತ್ತಿಸಿ ಕೊನೆಯ ದಿನಾಂಕ 25/11/2024 ಸಂಜೆ 4 ಗಂಟೆ ಒಳಗಾಗಿ ಖುದ್ದಾಗಿ ಅಥವಾ ಅಂಚೆಯ ಮೂಲಕ
ಸಲ್ಲಿಸಬೇಕಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಅಕಸ್ಮಾತ್ ರಜಾ ದಿನ ಏನಾದ್ರು ಬಂದಂದರೆ ಕೆಲಸದ ಮುಂದಿನ ದಿನವನ್ನು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕದಲ್ಲಿ ಕೊಡ್ಬೋದಾಗುತ್ತೆ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 25/11/2024 ಸಂಜೆ 4 ಗಂಟೆಯ ಒಳಗಾಗಿ ಅಂತೇಳಿ ಕೊಟ್ಟಿದ್ದಾರೆ. ಕೊಠಡಿ ಸಂಖ್ಯೆ 119A ಅಂತೇಳಿ. ಓಕೆ, ಈ ಕೊಠಡಿಗೆ ನೀವು ಡೈರೆಕ್ಟಾಗಿ ಹೋಗಿ ಕೊಡ್ಬೋದು, ಅಥವಾ ಅಂಚೆ ಮೂಲಕ ಕೊಡೋದಾದರೆ ಅಡ್ರೆಸ್ಸನ್ನು ಕೊಡ್ತಾ ಇದ್ದಾರೆ. ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು ಇವರಿಗೆ ತಲುಪಿಸಬೇಕಾಗುತ್ತೆ ಅಂತ ಒಳಗಡೆ ಕೊಟ್ಟಿದ್ದಾರೆ. ಕೊನೆಯ ದಿನಾಂಕನ ಮತ್ತೊಂದು ಸರಿ ನೆನ್ಪಿಟ್ಕೊಳ್ಳಿ, 25 ನವೆಂಬರ್ 2024 ಸಂಜೆ 4 ಗಂಟೆಯ ಒಳಗಾಗಿ ಅಂತೇಳಿ. ಓಕೆ, ಕರ್ನಾಟಕ ವಿಧಾನಸಭೆ ಸಚಿವಾಲಯದ ನೇಮಕಾತಿ ಸೇವಾ ಷರತ್ತುಗಳು ನಿಯಮಗಳು 2003 ರೀತಿಯ ಹುದ್ದೆಗಳ ಆಯ್ಕೆ ಪ್ರಕ್ರಿಯೆ ಕಾರ್ಯವಿಧಾನವನ್ನು ನಿಗದಿಪಡಿಸುವ ಅಧಿಕಾರ ಮಾನ್ಯ ಸಭಾಧ್ಯಕ್ಷರಿಗೆ ಇರುತ್ತದೆ ಅಂತೇಳಿ. ಓಕೆ, ಸಭಾಧ್ಯಕ್ಷರು ಅದನ್ನು ಡಿಸೈಡ್ ಮಾಡ್ತಾರೆ ಹೇಗೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ. ಇದನ್ನು ಕೂಡ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಓಕೆ, ಆಯ್ಕೆಯಾಗಲಿರುವ ಅಭ್ಯರ್ಥಿಯು ನೇಮಕಾತಿ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಯಾವುದಾದರೂ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ ಎಂಬ ಬಗ್ಗೆ ಪೊಲೀಸ್ ಪರಿಶೀಲನೆ, ದೃಢೀಕರಣ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ, ವಿದ್ಯಾರ್ಥಿಗೆ ಸಂಬಂಧಿಸಿದ ಅಂಕಪಟ್ಟಿಗಳ ನೈಜತೆಗೆ ಒಳಪಟ್ಟಿದೆ. ಅಂದರೆ ಇದೆಲ್ಲ ಅಪಾಯಿಂಟ್ ಆದಮೇಲೆ ಅಂತ ಅಂದ್ಕೊಳ್ಳೋಣ. ಪೊಲೀಸ್ ವೆರಿಫಿಕೇಷನ್ ರಿಪೋರ್ಟ್ ಬೇಕಾಗುತ್ತೆ, ಸಿಂಧುತ್ವ ಪ್ರಮಾಣ ಪತ್ರ ಬೇಕಾಗುತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಒರಿಜಿನಾಲಿಟಿ ಬಗ್ಗೆ ಕೂಡ ಒಂದು ನೈಜತೆ ಪರೀಕ್ಷೆಗೆ ಒಳಪಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಂಚೆ ವಿಳಾಸ, ಇಮೇಲ್, ಮೊಬೈಲ್ ಸಂಖ್ಯೆಯನ್ನು ಸರಿಯಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿ ಅರ್ಜಿ ಮೇಲೆ ಅಧಿಸೂಚನೆ ರೀತಿಯ ಯಾವ ಮೀಸಲಾತಿ ಅರ್ಜಿ ಸಲ್ಲಿಸಲಾಗಿದೆ ಆ ಮೀಸಲಾತಿ ವರ್ಗೀಕರಣವನ್ನು ಸ್ಪಷ್ಟವಾಗಿ ದಪ್ಪ ಅಕ್ಷರಗಳಲ್ಲಿ ನಮೂದಿಸುತ್ತದೆ. ಅಂದರೆ ಅರ್ಜಿ ಮೇಲೆ ಕವರ್ ಮೇಲೆ ಬರೀತಿಲ್ಲ, ಅಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಆ ಕ್ಯಾಟಗರಿನ ಕರೆಕ್ಟಾಗಿ ಬರೀರಿ ಅಂತ. ಅಂದರೆ ನೀವು ಯಾವ ಕ್ಯಾಟಗರಿಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂತ. ನೀವು 2A 2B ಕ್ಯಾಟಗರಿ ಬರ್ಬೋದು ಕ್ಯಾಸ್ಟ್ ಪ್ರಕಾರ, ಆದರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಜನರಲ್ ಕ್ಯಾಟಗರಿಲಿ ಆಗಿರ್ಬೋದು, ಆ ಕ್ಯಾಟಗರಿನ ಸರಿಯಾಗಿ ಮೆನ್ಷನ್ ಮಾಡಿ ಅಂತ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕಾಲಾವಧಿ ಸರ್ಕಾರಿ ಇಲಾಖೆಗಳನ್ನ ಸೇವೆ ಸಲ್ಲಿಸುವ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲ ಅಭ್ಯರ್ಥಿಗಳು ಅನ್ವಯವಾಗುವುದು ಅಂತೇಳಿ. ಇದು ಕೂಡ ಕಾಮನ್. ಇದ್ರ ಜೊತೆಲಿ ಯಾವುದೇ ಮೂಲ ಪ್ರಮಾಣ ಪತ್ರಗಳನ್ನ ಲಗತ್ತಿಸಬಾರ್ದು, ಅಂದರೆ ಯಾವುದೇ ಒರಿಜಿನಲ್ ಕೂಡ ಇದ್ರೊಳಗೆ ಹಾಕಬೇಡಿ ಅಂತೇಳಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ವೆರಿಫಿಕೇಷನ್ ಕರೆಕ್ಟ್ ತೋರಿಸಬೇಕಾಗುತ್ತೆ. ಇವಾಗ ಒರಿಜಿನಲ್ ಯಾವುದು ಕೂಡ ಹಾಕಬೇಡಿ ಅಂತೇಳಿ. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ ನಂತರ ಸಂಬಂಧ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. ಅಪ್ಲಿಕೇಶನ್ ಹಾಕಿದ್ರೆ ಮುಗಿತು, ನೀವು ಆಮೇಲೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುತ್ತೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಾರೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋಗಿ. ಇಲ್ಲಿ ವಿಧಾನಸೌಧದಲ್ಲಿ ಖಾಲಾಗಿರುವಂಥ ಒಂದು ಒಳ್ಳೊಳ್ಳೆ ಪೋಸ್ಟ್ ಇದೆ. ಓಕೆ, ವಿಧಾನಸೌಧದಲ್ಲಿ ಕೆಲಸ ಮಾಡಬೇಕಂದ್ರೆ ಒಂಥರ ಒಳ್ಳೆ ಪೋಸ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಒಂದು ಒಳ್ಳೆ ಜಾಬ್ ಇದೆ. ಡಿಗ್ರಿಗೆ ಕೆಲವೊಂದು ಪೋಸ್ಟ್ ಇರ್ತವೆ, ಅದೇ ಥರ ಮತ್ತು ಯಾವುದಿದೆ 7th ಪೋಸ್ಟಿಗೆ 7th ಕ್ವಾಲಿಫಿಕೇಷನ್ಗೆ ಬೇರೆ ಪೋಸ್ಟ್ ಇದೆ, 4ನೇ ತರಗತಿ ಕೂಡ ಬೇರೆ ಪೋಸ್ಟ್ ಇದೆ. ಇಲ್ಲಿ ನೀವು ಟೈಪ್ ರೈಟಿಂಗ್ ಅಥವಾ ಶಾರ್ಟ್ ಹ್ಯಾಂಡ್ ಮಾಡ್ಕೊಂಡಿದ್ರೆ ಮಾತ್ರ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅಂದ್ಕೊಳ್ಳೋಣ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಇದು ಆಫ್ಲೈನ್ ಅಪ್ಲಿಕೇಶನ್. ಮತ್ತೊಂದು ಸರಿ ನೆನಪಿಟ್ಕೊಳ್ಳಿ, ಆಫ್ಲೈನ್ ಅಪ್ಲಿಕೇಶನ್ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಸರ್ಕಾರಿ ಮುದ್ರಣಾಲಯ ಅಂತ ಹೇಳಿದರೆ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ ಅಂತೇಳಿ. ಅಪ್ಲಿಕೇಶನ್ನ ತಗೊಂಡು ಯಾವುದೇ ತಪ್ಪಿಲ್ಲದಂತೆ ಕ್ಲೀನಾಗಿ ಫಿಲಪ್ ಮಾಡಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಕೊನೆಯ ದಿನಾಂಕದೊಳಗೆ 25 ನವೆಂಬರ್ 2024 ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸೋಣ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.